ಹಾಯ್ ಫ್ರೆಂಡ್ಸ್, ಮಾನವನ ದೇಹ ಎಷ್ಟು ಅದ್ಭುತ ಅನ್ನೋದರ ಬಗ್ಗೆ ಆಲ್ರೆಡಿ ನಾವು ಒಂದು ವಿಡಿಯೋವನ್ನು ಮಾಡಿದ್ದೀವಿ. ತುಂಬ ಜನ ಎರಡನೇ ಭಾಗ ಬೇಕು ಅಂತ ಕೇಳಿದ್ದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀವಿ. ಈ ವಿಡಿಯೋದಲ್ಲೂ ಕೂಡ ಮಾನವನ ದೇಹದಲ್ಲಿ ನಡೆಯುತ್ತಿರುವ ಅದ್ಭುತಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹ್ಯೂಮನ್ ಟಿಯರ್ಸ್ ಮಿಸ್ಟ್ರಿ. ನಾವು ಅತ್ತಾಗ, ನಕ್ಕಾಗ, ಆಕಳಿಸಿದಾಗ, ಈರುಳ್ಳಿಯನ್ನು ಕಟ್ ಮಾಡಿದಾಗ, ಕಣ್ಣಿನಲ್ಲಿ ಏನಾದರೂ ಬಿದ್ದಾಗ, ಅತಿಯಾದ ಖಾರವನ್ನು ತಿಂದಾಗ, ಅತಿಯಾದ ಆನಂದ ಬಂದಾಗ, ಈ ರೀತಿ ವಿವಿಧ ಕಾರಣಗಳಿಂದ ನಮ್ಮ ಕಣ್ಣಿನಿಂದ ನೀರು ಬರುತ್ತೆ. ಈ ರೀತಿ ಪ್ರತಿ ಸಿಚುವೇಶನ್ನಲ್ಲಿ ಬರುವ ಕಣ್ಣೀರನ್ನು ಒಂದೇ ಅಂತ ಅಂದ್ಕೊಳ್ತೀವಿ, ಆದರೆ ಅದು ನಿಜ ಅಲ್ಲ. ಆ ಕಾರಣಕ್ಕೆ ತಕ್ಕಂತೆ ಬರುತ್ತಿರುವ ಕಣ್ಣೀರು ಕೂಡ ಬದಲಾಗಿ ಹೋಗುತ್ತೆ. ರೋಸ್ಲಿನ್ ಫಿಶರ್ ಅನ್ನೋ ಫೋಟೋಗ್ರಾಫರ್ ಟೋಫೋಗ್ರಫಿ ಆಫ್ ಟಿಯರ್ಸ್ ಅನ್ನೋ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ಇದರ ಭಾಗವಾಗಿ ವಿವಿಧ ಸಂದರ್ಭಗಳಲ್ಲಿ ಬರುವ ಕಣ್ಣೀರನ್ನು ತೆಗೆದುಕೊಂಡು ಅದು ಪೂರ್ತಿಯಾಗಿ ಡ್ರೈ ಆಗೋವರೆಗೂ, ಅಂದರೆ ಅದು ಆವಿಯಾಗಿ ಗಟ್ಟಿಯಾಗೋವರೆಗೂ ವೆಯ್ಟ್ ಮಾಡಿ ಆನಂತರ ಅವುಗಳನ್ನು ಮೈಕ್ರೋಸ್ಕೋಪ್ನಿಂದ ಫೋಟೋಸನ್ನು ತೆಗಿತಾರೆ. ಆ ಫೋಟೋಗಳನ್ನು ನೀವು ಇಲ್ಲಿ ನೋಡಬಹುದು. ಈ ಫೋಟೋಗಳನ್ನು ಗಮನಿಸಿದರೆ ಕಣ್ಣೀರು ಬಂದ ಕಾರಣದ ಆಧಾರದ ಮೇಲೆ ಈ ಕಣ್ಣೀರಿನ ಸ್ಟ್ರಕ್ಚರ್ ಕೂಡ ಬದಲಾಗಿದೆ. ಇದು ನಕ್ಕಾಗ ಬಂದ ಕಣ್ಣೀರು, ಇದು ಸಂಕಟದಿಂದ ಅತ್ತಾಗ ಬಂದ ಕಣ್ಣೀರು, ಇದು ಈರುಳ್ಳಿಯನ್ನು ಕಟ್ ಮಾಡಿದಾಗ ಬಂದ ಕಣ್ಣೀರು. ಈ ರೀತಿ ಇವರು 100 ರೀತಿಯ ಕಣ್ಣೀರಿನ ಫೋಟೋಗಳನ್ನು ತೆಗೆದಿದ್ದಾರೆ. ಈ ರೀತಿ ಒಂದೊಂದು ಕಣ್ಣೀರು ಒಂದೊಂದು ರೀತಿಯಾಗಿರಲು ಕಾರಣ ಏನು ಅಂದರೆ, ಆ ಎಮೋಷನ್ ಆಧಾರದ ಮೇಲೆ ಬರುವ ಕಣ್ಣೀರಿನ ಬಯೋಲಾಜಿಕಲ್ ಸಬ್ಸ್ಟೆನ್ಸಸ್ ಅಂದರೆ ಆಯಿಲ್ಸ್, ಆಂಟಿಬಾಡೀಸ್, ಎಂಜೈಮ್ಸ್ ಎಲ್ಲವೂ ಬದಲಾಗಿ ಹೋಗುತ್ತೆ. ಆದ್ದರಿಂದ ಒಂದೊಂದು ರೀತಿಯಾದಂತಹ ಕಣ್ಣೀರು ಒಂದೊಂದು ರೀತಿಯಾದಂತಹ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡುತ್ತೆ. ಎಷ್ಟು ಅದ್ಭುತ ನೋಡಿ. ಭಾವನೆಗಳು ಕೇವಲ ನಮಗೆ ಮತ್ತು ನಮ್ಮ ಮನಸ್ಸಿಗೆ ಮಾತ್ರವಲ್ಲ, ನಮ್ಮಿಂದ ಬರುವ ಕಣ್ಣೀರಿಗೂ ಕೂಡ ಇರುತ್ತೆ ಅಂತ ಇದರಿಂದ ಅರ್ಥವಾಗುತ್ತೆ. ಸೂಪರ್ ಕಂಪ್ಯೂಟರ್. ನಾವು ಕಂಪ್ಯೂಟರ್ನಲ್ಲಿ ಸ್ಪೆಸಿಫಿಕೇಶನ್ಸನ್ನು ನೋಡಿಕೊಳ್ಳುತ್ತಾ ಆ ಕಂಪ್ಯೂಟರ್ ಅಷ್ಟು ಸ್ಪೀಡ್ ಇದೆ ಅಂತ, ಈ ಕಂಪ್ಯೂಟರ್ ಇಷ್ಟು ಸ್ಪೀಡ್ ಇದೆ ಅಂತ, ಅದರ ಬೆಲೆ ಲಕ್ಷಗಳಲ್ಲಿ ಇದೆ ಅಂತ ಮಾತಾಡ್ಕೊಳ್ತೀವಿ. ಆದರೆ ಈ ಪ್ರಪಂಚದಲ್ಲಿ ಅತ್ಯಂತ ಸ್ಪೀಡ್ ಆದ ಕಂಪ್ಯೂಟರ್ಗಳನ್ನು ಮೀರಿಸುವ ಕಂಪ್ಯೂಟರ್ ಯಾವುದು ಗೊತ್ತಾ? ಅದೇ ನಮ್ಮ ಬ್ರೈನ್. ನಮ್ಮ ಮೆದುಳೇ ಈ ಪ್ರಪಂಚದಲ್ಲಿರುವ ಸೂಪರ್ ಕಂಪ್ಯೂಟರ್. ಆದರೆ ಇಷ್ಟು ಚಿಕ್ಕ ಬ್ರೈನ್ನಲ್ಲೂ ಕೂಡ 80% ನೀರಿರುತ್ತೆ. ಉಳಿದ 20%ನಲ್ಲೂ ಕೂಡ ತುಂಬ ಮಟ್ಟಿಗೆ ಕೊಬ್ಬೆ ಇರುತ್ತೆ. ನಮ್ಮ ಮೆದುಳಿನಲ್ಲಿ ಒಟ್ಟು 86 ಬಿಲಿಯನ್ ನ್ಯೂರಾನ್ಸ್ ಇರುತ್ತೆ. ಈ 86 ಬಿಲಿಯನ್ ನ್ಯೂರಾನ್ಸ್ಗಳ ಮಧ್ಯೆ 100 ಟ್ರಿಲಿಯನ್ ಕನೆಕ್ಷನ್ಸ್ ಇರುತ್ತೆ. ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಅನ್ನೋದು ಪ್ರಪಂಚದಲ್ಲೇ ಅತಿ ದೊಡ್ಡ ಎನ್ಸೈಕ್ಲೋಪೀಡಿಯಾ. ಈ ಪ್ರಪಂಚದಲ್ಲಿರುವ ಎಲ್ಲ ವಿಷಯಗಳು ಅದರಲ್ಲಿ ಇರುತ್ತೆ. ಇದಕ್ಕಿಂತ 5 ಪಟ್ಟು ಹೆಚ್ಚು ಸಮಾಚಾರವನ್ನು ನಮ್ಮ ಬ್ರೈನ್ನಲ್ಲಿ ಸ್ಟೋರ್ ಮಾಡಿಕೊಳ್ಳಬಹುದು. ಆದರೆ ನಮ್ಮ ಬ್ರೈನ್ ಪವರ್ ಬಗ್ಗೆ ನಮಗೆ ತಿಳಿಯದೆ 5 ಮಾರ್ಕ್ಸ್ ಇರುವ ಆನ್ಸರನ್ನು ಓದಿಕೊಳ್ಳಲು ನಾವು ಒದ್ದಾಡ್ತಿದ್ದೀವಿ. ಅದೇ ರೀತಿ ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿರುವ ನಾಡಿ ಕಣಗಳಲ್ಲಿ ಒಂದರಿಂದ ಇನ್ನೊಂದಕ್ಕೆ ಸಮಾಚಾರ ಹೋಗುವ ಸ್ಪೀಡ್ ಎಷ್ಟು ಗೊತ್ತಾ? 270 km/h. ಆದ್ದರಿಂದಲೇ ನಿಮ್ಮನ್ನು ಯಾರಾದರೂ ಟಚ್ ಮಾಡಿದರೂ, ಯಾವುದಾದ್ರೂ ಗಾಯ ಆದರೂ ಆ ಸಮಾಚಾರ ಕೇವಲ ಮಿಲಿ ಸೆಕೆಂಡ್ಗಳಲ್ಲಿ ಅಲ್ಲ, ಅದು ನಡೆಯುತ್ತಿರುವಾಗಲೇ ಆ ಸಮಾಚಾರ ನಿಮ್ಮ ಬ್ರೈನ್ಗೆ ಸೇರುತ್ತೆ. ಇಲ್ಲಿ ಲೇಟೆನ್ಸಿ ಅನ್ನೋದು ಕಂಪ್ಲೀಟ್ 0 ಆಗಿರುತ್ತೆ. ಇನ್ನು ಇಷ್ಟು ವೇಗವಾಗಿ ಸಮಾಚಾರ ಪಾಸ್ ಆಗಬೇಕು ಅಂದರೆ ಅದಕ್ಕೆ ತುಂಬ ಶಕ್ತಿ ಬೇಕಲ್ವಾ ಅಂತ ನಿಮಗೆ ಅನಿಸಬಹುದು. ನಿಜ ಹೇಳಬೇಕು ಅಂದರೆ ನಮ್ಮ ಬ್ರೈನ್ ತೆಗೆದುಕೊಳ್ಳುವುದು ಕೇವಲ 12 ವ್ಯಾಟ್ಸ್ ಪವರ್ ಮಾತ್ರ. ಇಷ್ಟು ಪವರ್ಫುಲ್ ಆದ ಕಂಪ್ಯೂಟರನ್ನು ಸೂಪರ್ ಕಂಪ್ಯೂಟರ್ಗೆ ಹೋಲಿಸೋದು ಅವಮಾನ ಅಂತ ಅನಿಸುತ್ತೆ. ನಮ್ಮ ಬ್ರೈನ್ ಎಷ್ಟು ಅದ್ಭುತನೋ ಅಷ್ಟೇ ವಿಚಿತ್ರ ಕೂಡ. ಕೆಲವೊಂದು ಬಾರಿ ನಮ್ಮನ್ನು ಕನ್ಫ್ಯೂಸ್ ಕೂಡ ಮಾಡುತ್ತೆ. ಈ ಒಂದು ಇಮೇಜನ್ನು ನೋಡಿ, ಇದು ಕೇವಲ ಇಮೇಜ್ ಮಾತ್ರ, ಆದರೆ ಇದನ್ನು ನೋಡ್ತಿದ್ರೆ ಇದು ಮೂವ್ ಆಗೋ ರೀತಿ ಅನಿಸ್ತಿದೆ. ಇದು ನಮ್ಮ ಕಣ್ಣು ಮತ್ತು ಬ್ರೈನ್ ಮಧ್ಯದಲ್ಲಿ ನಡೆಯುತ್ತಿರುವ ಒಂದು ಕನ್ಫ್ಯೂಷನ್. ಆದ್ದರಿಂದಲೇ ಅದು ನಮಗೆ ಮೂವ್ ಆಗೋ ರೀತಿ ಕಾಣಿಸ್ತಿದೆ. ಇದು ಒಂದು ಆಪ್ಟಿಕಲ್ ಇಲ್ಯೂಷನ್, ಅಂದರೆ ಒಂದು ಭ್ರಮೆ. ಈ ರೀತಿ ನಮ್ಮ ಮೆದುಳು ಎಷ್ಟು ಅದ್ಭುತನೋ ಅಷ್ಟೇ ವಿಚಿತ್ರ ಕೂಡ. ಕಣ್ಣುಗಳು. ಒಬ್ಬ ಮನುಷ್ಯ 80% ಇನ್ಫಾರ್ಮೇಷನನ್ನು ತನ್ನ ಕಣ್ಣುಗಳಿಂದಲೇ ತಿಳಿದುಕೊಳ್ಳುತ್ತಾನೆ. ಉಳಿದ 20% ಕಿವಿಗಳಿಂದ ಕೇಳುವುದು, ಮೂಗಿನಿಂದ ಸೆಳೆದುಕೊಳ್ಳುವುದು, ಚರ್ಮದ ಸ್ಪರ್ಶದಿಂದ ತಿಳಿದುಕೊಳ್ಳುತ್ತಾನೆ. ಆದ್ದರಿಂದಲೇ ಯಾರಾದರೂ ಏನಾದರೂ ಅಂದರೆ ನೀನು ನೋಡಿದ್ದೀಯಾ ಅಂತ ಕೇಳ್ತಾರೆ. ಏಕೆ ಅಂದರೆ ಕಣ್ಣುಗಳಿಂದ ನೋಡಿದ್ದಕ್ಕೆ ಅಷ್ಟು ಬೆಲೆ ಇರುತ್ತೆ. ನಮ್ಮ ಕಣ್ಣುಗಳು 10 ಲಕ್ಷ ಬಣ್ಣಗಳನ್ನು ನೋಡಬಲ್ಲವು. ಈ ಭೂಮಿ ಮೇಲೆ ಇರುವ ಲಾರ್ಜೆಸ್ಟ್ ಟೆಲಿಸ್ಕೋಪ್ನಲ್ಲಿ ಕಾಣಿಸುವುದಕ್ಕಿಂತ
5 ಪಟ್ಟು ಹೆಚ್ಚು ಇನ್ಫಾರ್ಮೇಷನ್ ನಮ್ಮ ಕಣ್ಣುಗಳು ನೋಡಬಲ್ಲವು. ಸಾಮಾನ್ಯವಾಗಿ ಪ್ರತಿ 4 ಸೆಕೆಂಡ್ಗೆ ಒಂದು ಬಾರಿ ನಾವು ನಮ್ಮ ಕಣ್ಣು ರೆಪ್ಪೆಗಳನ್ನು ಆಡಿಸ್ತೀವಿ. ಏಕೆ ಅಂದರೆ ಬೆಲೆ ಕಟ್ಟಲಾಗದ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಲೆನ್ಸನ್ನು ಕ್ಲೀನ್ ಮಾಡಬೇಕಲ್ವಾ. ನಾವು ಎಷ್ಟೇ ದಾಹದಿಂದ ಇದ್ದರೂ ದೇಹದಲ್ಲಿರುವ ನೀರೆಲ್ಲ ಆವಿಯಾಗಿ ಹೋದರೂ ಸರಿ, ನಮ್ಮ ಕಣ್ಣುಗಳು ಮಾತ್ರ ಎಂದಿಗೂ ಡ್ರೈ ಆಗೋದಿಲ್ಲ. ಕಣ್ಣುಗಳು ಪೂರ್ತಿಯಾಗಿ ಡ್ರೈ ಆಗಿ ಹೋಗಿದೆ ಅಂದರೆ ಅವರ ದೇಹದಲ್ಲಿ ರಕ್ತನೇ ಇಲ್ಲ ಅಂತ ಅರ್ಥ. ಆದ್ದರಿಂದ ಇಷ್ಟು ಅದ್ಭುತವಾದ ಕಣ್ಣುಗಳಿಂದ ಪ್ರಪಂಚದಲ್ಲಿರುವ ಅದ್ಭುತಗಳನ್ನು ನೋಡೋಣ, ಒಳ್ಳೆಯ ದೃಷ್ಟಿಯಿಂದ ನೋಡೋಣ. ಇದುವರೆಗೂ ನೀವು ಕೇಳಿದ ಎಲ್ಲವುಗಳಿಗಿಂತ ಈಗ ನಾವು ಹೇಳುವುದು ತುಂಬ ವಿಚಿತ್ರವಾಗಿ ಅದ್ಭುತವಾಗಿ ಇರುತ್ತೆ. ಇದನ್ನು ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಸಾಮಾನ್ಯವಾಗಿ ಒಂದು ಜಾಗದಲ್ಲಿ ನಿಂತು ಕೈಗಳನ್ನು ಎತ್ತಿ ಜೋರಾಗಿ ಒಂದೇ ಜಾಗದಲ್ಲಿ ಸುತ್ತುತ್ತಾ ನಂತರ ನಿಂತುಕೊಂಡರೆ ಪೂರ್ತಿ ಭೂಮಿಯೆಲ್ಲ ಸುತ್ತೋ ಹಾಗೆ ಅನಿಸುತ್ತೆ. ಆನಂತರ ಕೆಳಗೆ ಕೂಡ ಬಿದ್ದೋಗ್ತೀವಿ. ಚಿಕ್ಕ ವಯಸ್ಸಿನಲ್ಲಿ ಇಂತಹ ಆಟಗಳನ್ನು ಆಡ್ತಿದ್ವಿ. ಅದೇ ರೀತಿ ನಮ್ಮ ಕೈಗಳಿಂದ ನಾವು ಏನನ್ನಾದರೂ ತಳ್ಳಿದರೆ, ಅಂದರೆ ಯಾವುದಾದರೂ ಕುರ್ಚಿಯನ್ನು ತಳ್ಳಿದರೆ ಅದು ಕೆಳಗೆ ಬಿದ್ದೋಗುತ್ತೆ. ಆದರೆ ಯಾರಾದರೂ ನಿಮ್ಮನ್ನು ತಳ್ಳಿದರೆ ಮಾತ್ರ ನೀವು ಅಷ್ಟು ಬೇಗ ಕೆಳಗೆ ಬಿದ್ದೋಗೋದಿಲ್ಲ. ನೀವು ತಕ್ಷಣವೇ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ನಾವು ಓಡುವಾಗ, ಸೈಕಲನ್ನು ತುಳಿಯುವಾಗ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಇನ್ನೂ ಕೆಲವರು ಸಾಹಸಗಳನ್ನು ಮಾಡುವಾಗ ಬ್ಯಾಲೆನ್ಸ್ ಮಾಡ್ತಾರೆ. ಹಗ್ಗದ ಮೇಲೆ ನಡೆಯುವಾಗ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ. ಅಷ್ಟಕ್ಕೂ ನಮ್ಮ ದೇಹವನ್ನು ಯಾರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ? ನಾವೇ ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ದೀವಾ ಅಥವಾ ನಮ್ಮ ಕೈಕಾಲುಗಳು ಮಾಡ್ತಿದ್ದೀಯಾ? ಇವು ಯಾವೂ ಮಾಡ್ತಿಲ್ಲ. ಇಲ್ಲಿ ಒಂದು ಸತ್ಯವನ್ನು ನೀವು ತಿಳಿದುಕೊಳ್ಳಲೇಬೇಕು. ನಮ್ಮ 2 ಕಿವಿಗಳು ಶಬ್ದವನ್ನು ಕೇಳುವುದಕ್ಕೆ ಯೂಸ್ ಆಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇದರ ಜೊತೆ ಅತ್ಯಂತ ಮುಖ್ಯವಾದ ಇನ್ನೊಂದು ಕೆಲಸವನ್ನು ಮಾಡುತ್ತೆ. ಅದೇ ನಮ್ಮ ಪೂರ್ತಿ ಬಾಡಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ಈ ರೀತಿ ನಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮ ಕಿವಿಯ ಒಳಗೆ ಒಂದು ಸೆನ್ಸಾರ್ ಇದೆ. ಅದೇ ವೆಸ್ಟಿಬ್ಯುಲರ್ ಸಿಸ್ಟಮ್. ಇದರ ಸೈಜ್ ತುಂಬ ಚಿಕ್ಕದಾಗಿ ಇರುತ್ತೆ. ಇದು ನಿರಂತರವಾಗಿ ಮೆದುಳಿಗೆ ಸಿಗ್ನಲ್ಸ್ ಅನ್ನು ಕಳಿಸುತ್ತಾ ನಾವು ಬ್ಯಾಲೆನ್ಸ್ ಆಗಿರುವುದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಮೆದುಳು ಒಂದು ಚಿಪ್, ನಮ್ಮ ಲಿವರ್ ಒಂದು ಬ್ಯಾಟ್ರಿ, ನಮ್ಮ ಹೃದಯ ಒಂದು ಮೋಟಾರ್ ಪಂಪ್, ನಮ್ಮ ನರಗಳು ವೈರ್ಗಳು, ಕಿಡ್ನಿ ಫಿಲ್ಟರ್ ಸಿಸ್ಟಮ್, ನಮ್ಮ ಕಣ್ಣುಗಳು ಕ್ಯಾಮ್ರಾಗಳು. ಈ ರೀತಿ ನಮ್ಮ ದೇಹದಲ್ಲಿರುವ ಪ್ರತಿ ಅಂಗ ಅವಯವ ಕೂಡ ಒಂದು ಅದ್ಭುತವಾದ ಯಂತ್ರದ ರೀತಿ ಕೆಲಸ ಮಾಡುತ್ತೆ. ಇದು ಭಗವಂತನು ಸೃಷ್ಟಿ ಮಾಡಿದ ಒಂದು ಅತ್ಯಾಧುನಿಕ, ಯಾರೂ ಸೃಷ್ಟಿ ಮಾಡಲಾಗದ ಯಂತ್ರ. ಆದರೆ ಅದನ್ನೇ ನಾವು ಹಾಳು ಮಾಡ್ತಿದ್ದೀವಿ. ಭೂಮಿ ಮೇಲೆ ಪೊಲ್ಯೂಷನನ್ನು ನಾವೇ ಕ್ರಿಯೇಟ್ ಮಾಡ್ತಿದ್ದೀವಿ. ಆ ಪೊಲ್ಯೂಷನ್ನಿಂದ ನಾವೇ ಸಮಸ್ಯೆಗೆ ಒಳಗಾಗ್ತಿದ್ದೀವಿ. ವಿಷಪೂರಿತ ಆಹಾರವನ್ನು ನಾವೇ ಪ್ರೊಡ್ಯೂಸ್ ಮಾಡ್ತಿದ್ದೀವಿ, ಅದನ್ನೇ ತಿಂತಿದ್ದೀವಿ. ಈ ರೀತಿ ನಮ್ಮ ದೇಹವನ್ನು ನಾವೇ ಹಾಳು ಮಾಡಿಕೊಳ್ಳುತ್ತಿದ್ದೀವಿ. ಈ ರೀತಿ ಮಾನವನ ದೇಹವನ್ನು ಒಂದು ಅದ್ಭುತ ಅಂದುಕೊಂಡರೆ, ಆ ಅದ್ಭುತಗಳನ್ನು ಬಳಸಿಕೊಂಡು ಮಾನವನು ಮಾಡುತ್ತಿರುವ ಕೆಲಸಗಳು ಮಾತ್ರ ತುಂಬ ವಿಚಿತ್ರವಾದದ್ದು. ಇದರ ಬಗ್ಗೆ ನೀವೇನಂತೀರಾ? ಖಂಡಿತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.